ಬಡಕುಂದ್ರಿ ಗ್ರಾಮದಲ್ಲಿ ಇಂದು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಸಭೆ ನಡೆಸಿ ಮುಂಬರುವ ದಿನಗಳಲ್ಲಿ ನಡೆಯುವ ಹುಕ್ಕೇರಿ ವಿದ್ಯುಚ್ಛಕ್ತಿ ಸಹಕಾರಿ ಸಂಘದ ಚುನಾವಣೆ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲರ ಪೇನಲ್ ಪರವಾಗಿ ಮತ ಚಲಾಯಿಸುವುದಲ್ಲದೆ ಸ್ವಯಂ ಪ್ರೇರಿತರಾಗಿ ಜವಾಬ್ದಾರಿ ನಿಭಾಯಿಸುವುದಾಗಿ ಹೊಳೆಮದೇವಿಯ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದರು. ಎಚ್ಎಲ್ ಪೂಜೇರಿ, ಶ್ರೀಶೈಲ ವಾಸಿದಾರ್, ಬಿಎಸ್ ನಿಪ್ಪಾಣಿ, ಚಿದಾನಂದ ಮಾನಗಾವಿ, ಶಿವಾನಂದ ಮಣಗಾವಿ, ಸುರೇಶ್ ಮಾನಗಾವಿ, ಆನಂದ್ ಚೌಗಲ ಮಾತನಾಡಿದರು. ಕೆಸಿ ಮಾನಗಾವಿ ನಿರೂಪಿಸಿ ಪ್ರಮಾಣ ವಚನ ಬೋಧಿಸಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್. ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಕೂಡಿದೇವಲ್ಲ, ಇದಕ್ಕೆಲ್ಲರಿಗೂ ದೊಡ್ಡ ನಮಸ್ಕಾರಗಳು. ಯಾಕಂದ್ರೆ ಇದು ಉದ್ದೇಶ ಬರುವ 28ನೇ ತಾರೀಕು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಐತಿ. ಈ ಚುನಾವಣೆ ನಿಮಿತ್ತವಾಗಿ ಅವ್ರು ಪ್ರತಿಯೊಂದು ಹಳ್ಳಿಯಲ್ಲಿ ಸಾವುಕಾರರು ಆಮ್ಯಾಗ ತಿರುಗಾಡ್ತಾರೆ. ಅದಕ್ಕಿಂತ ಮುಂಚೆವಾಗಿ ನಾವು ಸ್ವಯಂ ಪ್ರೇರಿತವಾಗಿ ಊರಾಗಿನ ಜನ ಎಲ್ಲ ಹಿರಿಯರು ಕುಡ್ಕೊಂಡ ಚುನಾವಣೆಗೆ ಅವ್ರ ಕೈ ಬಲಪಡಿಸುವುದ ಮತ್ತು ಅವರ ಹಾಕಿದಂಥ ಪೆನಾಲ, ಆ ಪೆನಾಲಕ್ಕೆ ನಾವು ಬಡಕುಂದ್ರಿ ಗ್ರಾಮದಿಂದ ಓಟ್ ಹಾಕೋದ ಅನ್ನೋ ಉದ್ದೇಶಕ್ಕಾಗಿ ನಾವು ಕೂಡಿದೆವು. ಈಗಾಗಲೇ ಪೆನಾಲ ಎಬಿ ಪಾಟೀಲ್ ಸರ, ಮಾಜಿ ಸಚಿವರು, ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ, ನಿಖಿಲ್ ಅಣ್ಣ ಕತ್ತಿ, ಪವನ್ ಅಣ್ಣ ಕತ್ತಿ, ಪೃಥ್ವಣ್ಣ ಕತ್ತಿ ಎಲ್ಲರೂ ಕೂಡ್ಕೊಂಡು ಒಂದು ಪೆನಾಲ್ ಮಾಡ್ತಾರೆ. ವಿದ್ಯೆ ಇಲ್ಲಿವರೆಗೆ ಯಾವುದೂ ತೊಡೆದು ಕೊಟ್ಟಿಲ್ಲ, ನಮ್ಮ ಊರಾಗ ಕೊಟ್ಟಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಇದನ್ನು, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಂದು ಆಕಾಂಕ್ಷಿ ಇದನ್ನು. ನನಗೂ ಒಂದು ಟಿಕೆಟ್ ಕೊಡ್ರತ್ತೆ, ನಿಮ್ಗೆಲ್ಲರಿಗೂ ಊರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರ ಯಾರ ಯುವಕ ಸ್ವಪ್ರೇರಿತವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳೋದ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ನಮ್ಮ ವಿನಂತಿ. December 28ರಂದು ಗ್ರಾಮೀಣ ವಿದ್ಯುಚ್ಛಕ್ತಿ ಸಹಕಾರಿ ಸಂಘದ ಚುನಾವಣೆ ಇದಾವು. ಆ ನಿಮಿತ್ತ ಇವತ್ತ ಎಲ್ಲ ಗ್ರಾಮಗಳಲ್ಲಿ ತಾವು ನೋಡಿರ್ಬೋದು, ತಮ್ಮ ಸ್ವಯಂ ಪ್ರೇರಣೆಯಿಂದ ಎಲ್ಲ ಗ್ರಾಮಗಳಲ್ಲಿ ಕೂಡಿ ಇವತ್ತು ಉಮೇಶನ್ನ ಕತ್ತಿ ಹಾಗೂ ನಿಖಿಲನ್ನ ಕತ್ತಿ ಉಮೇಶನ್ನ ಇವತ್ತ ಇಲ್ಲ ಅನ್ನೋದು ಒಂದ ತಿಳ್ಕೊಂಡ ಇಲ್ಲಿ ಈ ಜಾಗದಾಗ ಯಾರು ಬಂದು ಕೊಂಡ್ಬೇಕಂತ ಹೇಳಿ ವಿಚಾರ ಮಾಡಿದಾರೋ. ಅದಕ್ಕೆ ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಉಮೇಶನ್ನ ಜಾಗದಾಗ ನೀವೆಲ್ಲರೂ ಅದಿರಿ, ಉಮೇಶನ್ನ ಜಾಗದಾಗ ನೀವೆಲ್ಲರೂ ಅದಿರಿ ಅನ್ನುವಂಥ ಭಾವನೆಯನ್ನ ರಮೇಶನ್ನ ಕತ್ತೇರಿ ನಾವು ಅದೇವಿ ಅಂತ ಹೇಳ್ತಾ ಇದ್ದೀನಿ. ಇವತ್ತ ಉಮೇಶನ್ನ ಇಲ್ಲ ಅನ್ನೋದ ನಿಮ್ಮಲ್ಲಿ ಕೊರತೆ ಐತಿ. ಅದಕ್ಕೆ ಆ ಸ್ಥಾನವನ್ನ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಅವರ ರಕ್ತದ ಕಣಕಣಗಳಲ್ಲಿಯೂ ಕೂಡ ಇವತ್ತು ಉಮೇಶನ್ನ ಕತ್ತಿಯವರು ಅದಾರ ಅಂತ ನಾ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ತಾವು ಯಾವುದೋ ಒಂದು ಚುನಾವಣೆ ಒಳಗೆ ಅಂಜದ ತಾವು ಯಾವತ್ತು ನಾವು ನಿಮ್ಮ ಕೈಗಳನ್ನ ಬಲಪಡಿಸ್ತೇವೆ. ಅದು ಸರ್ಕಾರದಾಗ ಯಾವ್ದಾರೆ ನೋಡಿದ್ರೆ ಯಾರು ಬಂದದ ಅಥವಾ ಯಾವ್ದಾರೆ ಬೇರೆ ಕ್ಷೇತ್ರದ ನಮ್ಮ ಕ್ಷೇತ್ರದಾಗ ಮಾಡಿದೇ ಇಲ್ಲ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ರು, ಅವ್ರ ಮಾತಂದ್ರೆ ಫೈನಲ್. ಅದು ಇವನ್ CM ಕೂಡ ಅವ್ರ ಮಾತು ಕೇಳ್ತಿದ್ರು, ಅಷ್ಟೊಂದು ಒಂದು ಇದು ಇತ್ತು ಅವ್ರದ್ದು. ಬಟ್ ಈಗ ಆದಂಥ ಡೆವಲಪ್ಮೆಂಟ್ಸ್ ನಮಗೆಲ್ಲ ಗೊತ್ತೈತಿ. ಕೆಲಸ ಮಾಡಿದ ಆಧಾರ ಮೇಲೆ ಹೇಳ್ಬೇಕಾದ್ರೆ ಊರು ಸ್ವಚ್ಛತೆ ಇರ್ಬೋದು, ಗಟರ್ ಇರ್ಬೋದು, ಕುಡಿ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಈ ಎಲ್ಲ ವಿಷಯದಾಗ ನಮ್ಮ ಕ್ಷೇತ್ರದಾಗ ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಜೊತೆಗೆ ಈಗ ಪಕ್ಕದ ಕ್ಷೇತ್ರದವ್ರು ನಮಗೆ ಹೇಳ್ತಾರೆ ಫೋನ್ ಮಾಡಿ, ನಾವೊಂದು ಕಳ್ಕೊಂಡಪ್ಪ, ನೀವು ಕಳ್ಕೊಬೇಡ್ರಿ ಅಂತ ಒಳ್ಳೆ ವ್ಯಕ್ತಿನ ಆಗ್ತದೆ. ಅದು ನಮ್ಮೆಲ್ಲರ ತಲೆಯಾಗ ಬರಬೇಕಾಗಿತ್ತು. ಚುನಾವಣೆಗೆ ನಿಂತಿರುವ ರಮೇಶನ್ನ ಕತ್ತಿ, ನಿಖಿಲನ್ನ ಕತ್ತಿ ಹಾಗೂ ಎಬಿ ಪಾಟೀಲ್ ಅವರ ಪೆನಾಲಿನಲ್ಲಿ ನಿಂತಿರುವ ಅಭ್ಯರ್ಥಿಗಳಿಗೆ ಕಾಯ ವಾಚ ಮನಸ್ಸಿನಿಂದ ಹಾಗೂ ಯಾವುದೇ ರೀತಿ ಆಸೆ ಅಮಿಷಗಳಿಗೆ ಹೆಚ್ಚಾಚದೆ ಪ್ರಾಮಾಣಿಕವಾಗಿ ಮತ ನೀಡುತ್ತೇವೆ ಹಾಗೂ ಕೊಟ್ಟ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ನಂಬಿಕೆಗೆ ದ್ರೋಹ ಬಗೆಯುವುದಿಲ್ಲವೆಂದು ಶ್ರೀ ಹೊಳಮದೇವಿಯ ಮೇಲೆ ಆಣೆ ಮಾಡಿ ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಥ್ಯಾಂಕ್ ಯು.